ಬೇಕೇ ಬೇಕು ನೀರಾವರಿ ಇಲಾಖೆ ಭ್ರಷ್ಟ ಅಧಿಕಾರಿಗಳಿಗೆ, ನೀರಾವರಿ ಇಲಾಖೆ AEAA ಇರವರಿಗೆ, ಪ್ರದೀಪ್ ಅವರಿಗೆ, ನೀರಾವರಿ ಇಲಾಖೆ ಪ್ರದೀಪ್ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು. ಆತ್ಮೀಯ ಸ್ನೇಹಿತರೆ, ಇವತ್ತು ನಾವೊಂದು ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಸಹಾಯಕ ಕಾರ್ಯಪಾಲಕರ ಅಭಿಯಂತರ ಕಚೇರಿ ನಂಬರ್ 3 BRCL ಅಲ್ಲಿ ನಾವೊಂದು ಮನವಿಯನ್ನು ಕೊಟ್ಟು ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಭ್ರಷ್ಟ ಅಧಿಕಾರಿ ಪ್ರದೀಪ್ ಅವತ್ತು ಕಳೆದ 2 ತಿಂಗಳಿಂದ ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದೇವೆ. ಆ ಮನವಿಗೆ ಪೂರ್ವಕವಾಗಿ ಸ್ಪಂದಿಸ್ತಾ ಇಲ್ಲ, ಬೇಜವಾಬ್ದಾರಿ ನಡ್ಕೊಂತ ಇದ್ದಾನೆ. ಈತನಿಗೆ ಒಂದು ಕನಿಷ್ಠ ಸೌಜನ್ಯ ಇಲ್ಲ. ಹೋರಾಟ ಮಾಡೋದು ಕಂಡ್ರೆ ಪ್ರತಿನಿತ್ಯ ನಾವು ಮನವಿ ಕೊಟ್ಟರೆ ಈತ ಮನವಿ ತೆಗೆದೆಲ್ಲ ಬಿಸಾಕ್ತಾನೆ. ಆ ಮನವಿ ಕಡೆಗೆ ಒಂದು ಉತ್ತರ ಕೊಡಲ್ಲ. ಆದ್ರಿಂದ ಇವತ್ತು ಈತನ ಮೇಲೆ ಸಸ್ಪೆಂಡ್ ಆಗಬೇಕಿತ್ತ. ಯಾಕಂತಂದ್ರೆ ಭ್ರಷ್ಟಾಧಿಕಾರಿ ಅಲ್ಲಿ ಸಾರ್ವಜನಿಕರ ತೆರಿಗೆ ಹಣವನ್ನ ಲೂಟಿ ಬಡ್ತಿರ್ತಕ್ಕಂಥದ್ದು ಸಮುದಾಯ ಭವನದಲ್ಲಿ ಸೇರ್ಕೊಂಡು ಶಾಮೀಲಾಗಿದ್ದಾನೆ ಅಂತ. ಆದ್ರಿಂದ ಇದನ್ನು ಸಸ್ಪೆಂಡ್ ಮಾಡಬೇಕು. ಇಲ್ಲದೆ ಹೋದ್ರೆ ಕಳೆದ 15 ದಿನದಿಂದ 2 ತಿಂಗಳಿಂದ 6 ತಿಂಗಳಿಂದ ಮನವಿ ಕೊಟ್ಟರು ಯಾವುದೇ ನಮ್ಮ ಮನವಿಗೆ ಪೂರ್ವಕವಾಗಿ ಸ್ಪಂದಿಸಿಲ್ಲ. ಅದರಿಂದ ನಾವು 15 ದಿನ ಆಗಲಿ 1 ತಿಂಗಳಾಗಲಿ ಇದು ಸಸ್ಪೆಂಡ್ ಆಗಬೇಕು. ಮತ್ತು ಯಾವ ಇಲಾಖೆ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಭಾಗಿಯಾಗಿದ್ದಾರೆ ಇದಕ್ಕೆ ಆ ಭಾಗಿಯಾಗಿ ಎಲ್ಲರಿಗೂ ಕೂಡ ಸಸ್ಪೆಂಡ್ ಮಾಡೋ ತನಕ ಕೂಡ ನಾವಿಲ್ಲಿ ಹೋರಾಟವನ್ನು ಮಾಡ್ತೇವೆ. ಇಲ್ಲ ಅಂತಂದರೆ ಬಂದು ಇನ್ನು ಅರ್ಧ ಗಂಟೆಯಲ್ಲಿ ಬಂದು ಅದೇನಿದೆ ನಮಗೆ ಸರ್ಕಾರದ ಆದೇಶದ ದಾಖಲಾತಿಗಳನ್ನು ಕೊಡಬೇಕು. ನಾಟಕ ಆಡ್ಕೊಂಡು ಇಲ್ಲಿ AC ರೂಮ್ಗಳಲ್ಲಿ ಕುತ್ಕೊಂಡ್ಬಿಟ್ಟು ಇಲ್ಲಿ ಮಳೆಯಲ್ಲಿ ನಾವು ಸಾಯ್ತಾ ಇದ್ದೀವಿ. ಇಂಥ ಭ್ರಷ್ಟಾಧಿಕಾರಿಗಳು ಇರಬಾರ್ದು. ಕರ್ನಾಟಕದಲ್ಲೇ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಜಿಲ್ಲಾ ಮಂತ್ರಿಗಳಿಗೆ ಈ ಮೂಲಕ ಒಂದು ಮನವಿಯನ್ನು ಹೇಳ್ತೀನಿ. ಇಂಥ ಅಧಿಕಾರಿಗಳನ್ನ ತೆಗೆದು ಬೇರೆ ಕಡೆ ಹಾಕಿ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಂದರೆ ಈ ದೇಶದ ಹಣವನ್ನು ಲೂಟಿ ಮಾಡತಕ್ಕಂಥದ್ದು ಇಂಥ ಅಧಿಕಾರಿಗಳಿಂದಲೇ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನು 15 ದಿನ ನಾವು ಇಲ್ಲಿ ಬರಬೇಕು. ಮಾನ್ಯ ಯಾರಿದ್ದಾರೆ ಮೊನ್ನೆ ಇಲಾಖೆಗಳ ಹೇಳ್ಬಿಡಿ.